ಇತ್ತೀಚಿನ ದಿನಗಳಲ್ಲಿ ಕೆಮಿಕಲ್ ಇರೋವಂಥ ಜ್ಯೂಸ್ಗಳು ಮಾರ್ಕೆಟಲ್ಲಿ ತುಂಬ ಬರ್ತಾ ಇದ್ದಾವೆ. ಹಾಗಾಗಿ ನಾವಿವತ್ತು ಒಂದು ಮನೆಯಲ್ಲೇ ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತ ಇದ್ದೀನಿ. ಮಕ್ಕಳಿಗೆ ಲೈವ್ ಆಗಿ ತೋರಿಸಿದ್ರೆ ಅವ್ರಿಗೆ ನೋಡ್ತಾರೆ, ಇನ್ನೊಂದು ದಿನ ಈ ಥರ ಕೆಮಿಕಲ್ ಜ್ಯೂಸನ್ನ ಕುಡಿಬಾರ್ದು, ಹಠ ಮಾಡಬಾರ್ದು ಅಂತ ಯೋಚನೆ ಮಾಡ್ತಾರೆ. ನೋಡಿ, ನಾನು ಇದರಲ್ಲಿ ಒಂದು ಬಾಟ್ಲು ಅಂಗಡಿಯಿಂದ ತೊಗೊಂಬಂದಿರೋ ಜ್ಯೂಸು ಮತ್ತು ನಾವು ಮನೆಯಲ್ಲೇ ಮಾವಿನ ಹಣ್ಣಿನ ಜ್ಯೂಸನ್ನ ಹಿಂಡಿ ತೆಗೆದು ಅದಕ್ಕೆ ಸೋಡಾ ಹಾಕಿ ನೋಡ್ತಾ ಇದ್ದೀನಿ. ಸೋಡಾ ಹಾಕಿದ್ರೆ ಏನಾಗುತ್ತೆ ಅಂದರೆ ಒರಿಜಿನಲ್ ಜ್ಯೂಸು ಚೆನ್ನಾಗಿ ಹಾಗೇ ಇರುತ್ತೆ. ಆದರೆ ಅಂಗಡಿಯಿಂದ ತಂದಿರೋ ಕೆಮಿಕಲ್ ಜ್ಯೂಸ್ಗಾದರೆ ಬಣ್ಣ ಬದಲಾಗುತ್ತೆ. ನಾನು ಇದನ್ನು ಏನು ಹಾಕಬೇಕು ಅಂತ ಸರ್ಚ್ ಮಾಡಬೇಕಾದ್ರೆ ಇಂಟರ್ನೆಟ್ಟಲ್ಲಿ ನನಗೆ ಸೋಡಾದ ಬಗ್ಗೆ ಗೊತ್ತಾಯಿತು. ಸೋಡಾನೇ ಹಾಕಿ ಚೆಕ್ ಮಾಡ್ತಾಯಿದ್ದೀನಿ. ನೋಡಿ, ಕಲರ್ ಹೆಂಗೆ ಚೇಂಜ್ ಆಯ್ತಲ್ವಾ. ಬಾಟ್ಲಲ್ಲಿರೋ ಕಲರ್ಗೂ ಈ ಗ್ಲಾಸಲ್ಲಿರೋ ಕಲರ್ಗೂ ಡಿಫ್ರೆನ್ಸ್ ನೋಡಿ. ಅದೇ ಒರಿಜಿನಲ್ ಮ್ಯಾಂಗೋ ಜ್ಯೂಸನ್ನ ನೋಡಿ, ಅದು ಸೇಮ್ ಅದೇ ಕಲರೇ ಇದೆ. ಹಾಗಾಗಿ ಮಕ್ಕಳಿಗೆ ಲೈವಲ್ಲೇ ತೋರಿಸ್ಕೊಟ್ಟೆ. ಅವ್ರು ಅದನ್ನು ನೋಡಿದ್ರು. ಈಗ ಅವರು ಯಾವ್ದು ಬೇಕು ಅಂತ ಕೇಳ್ತಾರೆ. ಕುಡಿಯೋಕ್ಕೆ ಜ್ಯೂಸೇ ಬೇಕಾ ಇಲ್ಲ ಮಾವಿನ ಹಣ್ಣು ಜ್ಯೂಸ್ ಬೇಕಾ ಅಂತ ಕೇಳ್ತಾರೆ. ನೋಡೋಣ ಬನ್ನಿ. ನೋಡಿದ್ರಾ, ಕೆಮಿಕಲ್ ಜ್ಯೂಸ್ಗೂ ಒರಿಜಿನಲ್ ಮ್ಯಾಂಗೋ ಜ್ಯೂಸ್ಗೂ ಎಷ್ಟು ಡಿಫ್ರೆನ್ಸ್ ಅಂತ ಮನೆಯಲ್ಲೇ ನಾವು ಚೆಕ್ ಮಾಡಿದ್ದೀವಿ. ಈಗ ಮಕ್ಳಿಗೆ ಯಾವ್ದು ಕುಡಿತಾರೆ ಕೇಳೋಣ. ಮಕ್ಕಳ ಜ್ಯೂಸ್ ಕುಡಿತೀರಾ? ತಗೊಳ್ಳಿ. ಹೌದಾ? ಇದು ನಾವು ಮನೆಯಲ್ಲೇ ಸ್ವಂತವಾಗಿ ಎಕ್ಸ್ಪೆರಿಮೆಂಟ್ ಮಾಡಿದ್ದೀವಿ. ಇದೇ ಥರ ನ್ಯಾಚುರಲ್ ಆಗಿ ಟಿಪ್ಸ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮತ್ತು ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.